ಸಂತೋಷ ಅನ್ಸುತ್ತೆ. ಮಹಿಳೆ ನಡೆದು ಬಂದಂತ ದಾರಿ. ನಾನು ಭಾಷಣ ಒಂದ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಯಾಕಂದ್ರೆ ನಾವೆಲ್ಲ ಮಹಿಳೆಯರು, ನಮಗೆ ಬೇರೆ ಜಾತಿ ಇಲ್ಲ, ನಮಗೆ ಯಾವ ಪಕ್ಷ ಇಲ್ಲ. ಮಹಿಳಾ ಜಾತಿ ಒಂದೇ, ಮಹಿಳೆಗೆ ಶಕ್ತಿ ತುಂಬಬೇಕನ್ನೋದು ಒಂದೇ ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ಉದ್ದೇಶ. ಮಹಿಳೆ ಅಂತಂದ್ರೆ ನನಗೆ ಬಹಳಷ್ಟು ಹೆಮ್ಮೆ. ನನಗೆ ಕೆಲವೊಂದು ಸಲ ನನಗೆ ಹೇಳ್ತಾರೆ ಜನ, ನೀನೇನಮ್ಮ ಬರೀ ಮಹಿಳಾ ಪರವಾಗಿದೆಯಾ, ನೀನು ಫೆಮಿನಿಸ್ಟ್ ಅಂತ ಒಮ್ಮೊಮ್ಮೆ ಕೇಳ್ತಾರೆ. ಫೆಮಿನಿಸ್ಟ್ ಅಂದ್ರೂ ಕೂಡ ಪರವಾಗಿಲ್ಲ, ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು, ಮಹಿಳೆ ಸ್ವಚ್ಛಂದವಾದಂಥ ಸ್ವತಂತ್ರವಾದಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬಂದಿದೆ, ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನ ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ, ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಣ.